ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಬೈ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಭಾಷಾ ಬೋಧನಾ ವಿಧಾನಗಳು ಮತ್ತು ಉಪಕ್ರಮಗಳು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಇಂಗ್ಲೀಷ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಆ್ಯಂಡ್ ಪೆಡಗಾಗಿ ನಾವು ಕನ್ನಡದ ಬಗ್ಗೆ ತಿಳ್ಕೊತೀವಿ. ಯಾವಾಗಲೂ ಈ ಕ್ವಶನು ಪ್ರತಿ ವರ್ಷ ರಿಪೀಟ್ ಆಗುತ್ತೆ. ಭಾಷೆ ಅಂದ್ರೇನು, ಭಾಷೆಯ ಕಾರ್ಯಗಳನ್ನು ತಿಳಿಸಿ ಅನ್ನೋದು 10 ಅಂಕದ ಪ್ರಶ್ನೆ. ಇದಕ್ಕೆ ಮೊದಲು ಪೀಠಿಕೆ ಏನು ಬರೀಬೇಕು? ಭಾಷೆ ಎಂಬ ಬೆಳಕು ಇಲ್ಲದಿದ್ದರೆ ಜಗತ್ತೇ ಕತ್ತಲಲ್ಲಿ ಮುಳುಗಿರುತ್ತಿತ್ತು. ಮನುಷ್ಯ ಬುದ್ಧಿಜೀವಿ, ಸಂಘಜೀವಿ, ಸಮಾಜ ಜೀವಿ, ಇತರ ಜೀವಿಗಳಿಂದ ಮನುಷ್ಯನನ್ನು ಪ್ರತ್ಯೇಕಗೊಳಿಸುವ ಪ್ರಮುಖ ಸಾಧನವೇ ಭಾಷೆ. ಬಹು ಹಿಂದಿನಿಂದಲೂ ಭಾಷೆ ಬಳಕೆಯಲ್ಲಿದೆ. ಆದರೆ ಹಿಂದೆ ಭಾಷೆ ದೈವ ಸೃಷ್ಟಿ, ದೇವರು ನೀಡಿದ ಅಪೂರ್ವ ವರ ಎಂದು ಭಾವಿಸಲಾಗಿತ್ತು. ಆದರೆ ವೈಜ್ಞಾನಿಕ ಚಿಂತನೆ ಬೆಳೆದಂತೆಲ್ಲ ಈ ಕಲ್ಪನೆ ಹೊರಟು ಹೋಗಿ ಇದು ಮಾನವನ ಅಗತ್ಯದ ಆವಿಷ್ಕಾರ ಎಂಬ ಹೊಸ ಚಿಂತನೆ ಮೂಡಿದೆ. ಒಟ್ಟಾರೆ ಭಾಷೆ ಮಾನವನಿಗೆ ಮಾತ್ರ ಲಭಿಸಿರುವ ಅಮೂಲ್ಯವಾದ ವರ. ಹಾಗಾದರೆ ಪ್ರಾಣಿ ಪಕ್ಷಿಗಳಿಗೆ ಭಾಷೆ ಇಲ್ಲವೇ? ಪ್ರಾಣಿ ಪಕ್ಷಿಗಳು ಕೆಲವು ಧ್ವನಿಗಳ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಉಂಟು. ಅವು ಮನುಷ್ಯ ಭಾಷೆಯಷ್ಟು ಸ್ಪಷ್ಟವಲ್ಲ. ಮನುಷ್ಯ ಅನೇಕ ಸಂಕೇತಗಳನ್ನು ಬಳಸಿದರೂ ಅದು ಭಾಷೆಯಷ್ಟು ಸ್ಪಷ್ಟವಲ್ಲ. ಉದಾಹರಣೆ, ಚಪ್ಪಾಳೆ ತಟ್ಟುವುದು, ಸಿಳ್ಳೆ ಹಾಕುವುದು, ತಲೆ ಅಲ್ಲಾಡಿಸುವುದು, ಕಣ್ಣು ಮಿಟುಕಿಸುವುದು ಇತ್ಯಾದಿಗಳು ಸಂಜ್ಞೆಗಳಾಗುತ್ತವೆ. ಇನ್ನು ಭಾಷೆ ಎಂದ ಕೂಡಲೇ ಲಿಪಿಬದ್ಧವಾದ ಬರೆಯುವ ಎಂಬ ಅಭಿಪ್ರಾಯ ಕೆಲವರಲ್ಲಿ ಮೂಡುತ್ತದೆ. ಆದರೆ ಭಾಷೆ ಎಂದರೆ ಲಿಪಿಯಲ್ಲ, ಆಡುವ ನುಡಿಯೇ ನಿಜವಾದ ಭಾಷೆ. ಪ್ರಪಂಚದಲ್ಲಿ ಲಿಪಿಯೇ ಇಲ್ಲದ ಅನೇಕ ಭಾಷೆಗಳಿವೆ. ಕೊಂಕಣಿ, ತುಳು, ಕೊಡವ ಭಾಷೆಗಳಿಗೆ ಲಿಪಿ ಇಲ್ಲ. ಆದರೆ ಭಾಷೆಯ ಲಿಪಿ ಬೇರೆ ಭಾಷೆಯ ಲಿಪಿಯನ್ನು ಬಳಸಿಕೊಂಡು ಬರೆಯಲಾಗುತ್ತಿದೆ. ಹಾಗಾದರೆ ಭಾಷೆ ಎಂದರೇನು? ಈ ಪ್ರಶ್ನೆಗೆ ವಿವರಿಸುವ ಪ್ರಯತ್ನವನ್ನು ಹಿಂದಿನಿಂದಲೂ ಮಾಡುತ್ತಾ ಬಂದಿದ್ದಾರೆ. ಪ್ರಾಚೀನ ಮತ್ತು ಆಧುನಿಕ ಭಾಷಾ ತಜ್ಞರು, ವಿದ್ವಾಂಸರು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಭಾಷೆ ಎಂಬ ಪದವನ್ನು ಇಂಗ್ಲಿಷಿನಲ್ಲಿ ಲ್ಯಾಂಗ್ವೇಜ್ ಎಂಬ ಪದಕ್ಕೆ ಸಂವಾದ ಪದವಾಗಿ ಬಳಸುತ್ತಾರೆ. ಲ್ಯಾಂಗ್ವೇಜ್ ಎಂಬ ಪದ ಲ್ಯಾಟಿನಿನ ಲಿಂಗ್ವಾ ಎಂಬ ಪದದಿಂದ ಬಂದಿದೆ. ಈ ಲಿಂಗ್ವಾ ಎಂದರೆ ನಾಲಿಗೆ ಎಂದರ್ಥ. ನಾಲಿಗೆ ಅಂದರೆ ಮಾತಾಡೋಕ್ಕೆ ಬಳಸುವ ಒಂದು ಅಂಗ. ಅಂದರೆ ಆಡಿದ ಪದದ ಅರ್ಥ ಸ್ವರ ನಾಲಿಗೆಯಿಂದಲೇ ಹೊರಬರುವುದೇ ಭಾಷೆ. ಅಂದರೆ ಆಡಿದ ಪದ ಅಥವಾ ಸ್ವರ ನಾಲಿಗೆಯಿಂದ ಹೊರಬರುವುದೇ ಭಾಷೆ. ಭಾಷೆ ಎಂಬ ಪದ ಸಂಸ್ಕೃತದ ಭಾಷ್ ಎಂಬ ಧಾತುವಿನಿಂದ ಬಂದಿದೆ. ಭಾಷೆ ಎಂದರೆ ಉಚ್ಚರಿಸುವುದು, ಹೇಳುವುದು, ಮಾತನಾಡುವುದು ಎಂದರ್ಥ. ಉಕ್ತಿ, ವಾಕ್, ವಾಣಿ, ವಚನ ಮುಂತಾದ ಪದಗಳು ಭಾಷೆ ಎಂಬುದಕ್ಕೆ ಸಂವಾದಿಯಾಗಿ ಬಳಕೆಯಲ್ಲಿವೆ. ಗ್ರೀಕ್ ವಿದ್ವಾಂಸ ಪ್ಲೇಟೋನ ಪ್ರಕಾರ ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಮಹತ್ ಸಾಧನವೇ ಭಾಷೆ. ವ್ಯಾಖ್ಯೆಗಳಿಗೆ ಹೋದರೆ ಗ್ರೀಕ್ ವಿದ್ವಾಂಸ ಪ್ಲೇಟೋನ ಪ್ರಕಾರ ಧ್ವನಿ ಸಂಕೇತಗಳ ಮೂಲಕ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವುದೇ ಭಾಷೆ ಅಂತ ಹೇಳಿದ್ದಾನೆ. ಫರ್ಡಿನೆಂಡ್ ಸೂಸರ್ ರವರ ಪ್ರಕಾರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ. ಪದಗಳ ಮೂಲಕ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವುದೇ ಭಾಷೆ. ಐಸ್ಲರ್ ರವರ ಪ್ರಕಾರ ಮನಸ್ಸಿನಲ್ಲಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ. ಹಾಲಿಡೇ ರವರ ಪ್ರಕಾರ ನಾವು ಅಂತರಂಗದ ಸ್ಥಿತಿಯನ್ನು ಇಲ್ಲವೇ ಮನಸ್ಸಿನಲ್ಲಿರುವುದನ್ನು ಧ್ವನಿ ಸಂಕೇತಗಳ ಮೂಲಕ ವ್ಯಕ್ತಪಡಿಸುವ ಮಹತ್ ಸಾಧನವೇ ಭಾಷೆ. ಮನುಷ್ಯರು ತಮ್ಮ ಆಲೋಚನೆಗಳನ್ನು ಇತರರಿಗೆ ತಿಳಿಯಪಡಿಸುವ ಸಲುವಾಗಿ ಉದ್ದೇಶಪೂರ್ವಕವಾಗಿ ಬಳಸಲ್ಪಟ್ಟ ಸಾಧನವೇ ಭಾಷೆ. ಹೀಗೆ ಒಂದು 5-6 ವಾಕ್ಯಗಳಿದೆ. ಅದರಲ್ಲಿ ನೀವು 1-2 ವ್ಯಾಖ್ಯೆಗಳನ್ನಾದರೂ ಬರೀಲೇಬೇಕು. ಎಬ್ಬಿಂಗ್ ಹಾಸ್ ರವರ ಪ್ರಕಾರ ಸ್ವಪ್ರೇರಿತವಾಗಿ ನಿರ್ದಿಷ್ಟ ಕಾಲದ ಅರಿವೇ ಇಲ್ಲದಂತೆ ಯಾವಾಗ ಬೇಕಾದರೂ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಸ್ಟೂಡೆವಾಂಟ್ ರವರ ಪ್ರಕಾರ ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ. ಒಂದು ಸಮಾಜ ಜನರು ಒಟ್ಟಿಗೆ ತಾವು ನಿರ್ವಹಿಸೋದಕ್ಕೋಸ್ಕರ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನು ಭಾಷೆ ಅಂತ ಕರೆದಿದ್ದಾರೆ ಅಂತ ಹೇಳ್ತಾರೆ.
ಬ್ಲ್ಯಾಕ್ ಆ್ಯಂಡ್ ಟ್ರೇಗರ್ ಅವರ ಪ್ರಕಾರ ಸಮಾಜದ ಸಂಪರ್ಕಕ್ಕಾಗಿ ಇರುವ ಯಾದೃಚ್ಛಿಕ ಮೌಖಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಈ ಮೇಲಿನ ಎಲ್ಲ ವ್ಯಾಖ್ಯೆಗಳನ್ನು ಗಮನಿಸಿದಾಗ ಭಾಷೆಯ ಮೂಲ ಸ್ವರೂಪವನ್ನು ಈ ರೀತಿ ಅರ್ಥೈಸಬಹುದು. ಭಾಷೆ ಒಂದು ವ್ಯವಸ್ಥೆ. ಭಾಷೆಯು ಒಂದು ಸಂಕೇತಗಳ ವ್ಯವಸ್ಥೆ. ಭಾಷೆ ಉಚ್ಚಾರಿತ ಧ್ವನಿ ಸಂಕೇತಗಳ ವ್ಯವಸ್ಥೆ. ಭಾಷೆಯ ಧ್ವನಿ ಸಂಕೇತಗಳು ಯಾದೃಚ್ಛಿಕವಾದವು. ಭಾಷೆ ವಿಚಾರ, ಆಲೋಚನೆ ಸ್ವಪ್ರೇರಿತವಾದದ್ದು. ಭಾಷೆ ಮೂಲಭೂತವಾಗಿ ಮೊದಲು ಮೌಖಿಕ ಕ್ರಿಯೆ, ನಂತರ ಬರಹ. ಭಾಷೆ ಸಮಾಜದ ಸದಸ್ಯರ ವ್ಯವಹಾರದ ಮಾಧ್ಯಮ. ಭಾಷೆ ಮಾನವ ನಿರ್ಮಿತ, ನೈಸರ್ಗಿಕ ಅಥವಾ ದೈವ ಸೃಷ್ಟಿ ಅಲ್ಲ. ಈ ಎಲ್ಲ ವಿಷಯವನ್ನು ಹೇಳಬೇಕಾಗತ್ತೆ. ಭಾಷೆ ಅಂದ್ರೇನು, ಭಾಷೆಯ ಮೂಲ ಸ್ವರೂಪ ಇಷ್ಟ ಆಯಿತು. ಈಗ ಇದ್ರ ಜೊತೆಗೆ ಭಾಷೆಯ ಕಾರ್ಯಗಳೇನು ಅಂತ ಕೇಳಿದ್ದಾರೆ, ಅದನ್ನು ಹೇಳಬೇಕಾಗತ್ತೆ. ಭಾಷೆಯ ಕಾರ್ಯಗಳು. ಭಾಷೆಯು ಸದಾ ಚಲನಶೀಲ ಅಥವಾ ಪರಿವರ್ತನಾಶೀಲವಾದದ್ದು. ಮಾಹಿತಿ ನೀಡಿಕೆ ಅಥವಾ ಅಭಿವ್ಯಕ್ತಿಪಡಿಸುವ ಕಾರ್ಯ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಕನಸು, ಕಲ್ಪನೆ, ಆಲೋಚನೆ, ಯೋಚನೆ, ಅಭಿಪ್ರಾಯಗಳನ್ನು ಹೊಂದಿರುತ್ತಾನೆ. ಇಂತಹ ತನ್ನಲ್ಲಿನ ಮಾಹಿತಿ ಇತರರಿಗೆ ವ್ಯಕ್ತಪಡಿಸಲು, ತಿಳಿಯಪಡಿಸಲು ಭಾಷೆ ಸಹಕಾರಿ. ಭಾಷೆಯ ಮೂಲಕ ಇತರರಿಂದ ಮಾಹಿತಿಯನ್ನು ಸ್ವೀಕರಿಸುವುದರ ಜೊತೆಗೆ ನಾವು ಮಾಹಿತಿ ನೀಡಲು ಭಾಷೆ ಸಹಕಾರಿಯಾಗಿದೆ. ಇಂತಹ ಅಭಿವ್ಯಕ್ತಿ ಶಾಬ್ದಿಕವಾಗಿರಬಹುದು ಅಥವಾ ಅಶಾಬ್ದಿಕವಾಗಿರಬಹುದು. ಅಂದರೆ ಮಾಹಿತಿ ನೀಡಿಕೆ ಅಥವಾ ಅಭಿವ್ಯಕ್ತಿಸುವ ಕಾರ್ಯ. ನನಗೇನೋ ಅನ್ನಿಸ್ತಿದೆ, ನಾನೇನೋ ಹೇಳಬೇಕು, ಅದನ್ನು ಮಾತಿನ ಮೂಲಕ ನಾನು ಬೇರೆಯವರಿಗೆ ಹೇಳಿದ್ರೆ ನನ್ನ ಭಾವನೆಗಳು ಅರ್ಥ ಆಗುತ್ತೆ. ಇದಕ್ಕೆ ಮಾಹಿತಿ ನೀಡುವಿಕೆಯ ಕಾರ್ಯ ಅಂತ ಹೇಳ್ತಾರೆ. ಫಸ್ಟ್ ಕೆಲಸ ಏನೋ ಮಾಹಿತಿಯನ್ನು ಕೊಡೋದು, ಎರಡನೇ ಕೆಲಸ ಮಾಹಿತಿಯನ್ನು ಸ್ವೀಕರಿಸೋದು. ಈಗಾಗಲೇ ಮೇಲೆ ತಿಳಿಸಿದಂತೆ ಇತರರಿಗೆ ತಾನು ಮಾಹಿತಿ ನೀಡುವುದು ಅಥವಾ ತಮ್ಮ ವಿಚಾರಗಳನ್ನು ಅಭಿವ್ಯಕ್ತಿಪಡಿಸುವುದು ಮಾತ್ರವಲ್ಲ, ಇತರರ ಅಭಿಪ್ರಾಯ, ಯೋಚನೆ, ವಿಚಾರಗಳನ್ನು ತಾವು ಸ್ವೀಕರಿಸಲು ಭಾಷೆ ಸಹಕಾರಿ. ಇಂತಹ ಮಹತ್ತರ ಕಾರ್ಯ ಭಾಷೆಯಿಂದ ಆಗುತ್ತದೆ. ತಾವು ಬರೀ ಕೊಡೋದಷ್ಟೇ ಅಲ್ಲ, ಸ್ವೀಕರಿಸೋಕ್ಕೂ ಕೂಡ ಭಾಷೆ ಏನಾಗುತ್ತೆ, ಕೆಲಸ ಮಾಡುತ್ತೆ. ನೆಕ್ಸ್ಟ್ ನಿರ್ದೇಶಿಸೋದು. ಬರೀ ಕೊಡೋದು ತಗೊಳ್ಳೋದು ಅಲ್ಲ, ನೀನು ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೇಳೋಕ್ಕೆ ನಿರ್ದೇಶಿಸುವ ಕಾರ್ಯವನ್ನು ಕೂಡ ಭಾಷೆ ಮಾಡುತ್ತೆ. ಇತರರಿಗೆ ಕೆಲವು ರೀತಿಯಲ್ಲಿ ನಿರ್ದೇಶನ ನೀಡಲು ಭಾಷೆ ಸಹಕಾರಿಯಾಗಿದೆ. ಮನುಷ್ಯನ ದೈನಂದಿನ ಬದುಕಿನಲ್ಲಿ ಹಲವು ಹಂತಗಳಲ್ಲಿ ಹಲವು ರೀತಿಯ ನಿರ್ದೇಶನದ ಅಗತ್ಯವಿರುತ್ತದೆ. ಒಂದು ಕಚೇರಿಯಲ್ಲಿ ಕಚೇರಿಯ ಮುಖ್ಯಸ್ಥ ಅಲ್ಲಿನ ಸಿಬ್ಬಂದಿಗೆ ಹಲವು ನಿರ್ದೇಶನಗಳನ್ನು ನೀಡುವುದರ ಮೂಲಕ ಆ ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸಾಗುವಂತೆ ನೋಡಿಕೊಳ್ಳುತ್ತಾನೆ. ನಿರ್ದೇಶನ ನೀಡುವಾಗ ಎಲ್ಲ ಕೆಲಸನೂ ಸುಗಮವಾಗಿ ಹೋಗುವಂತೆ ನೋಡ್ಕೊಳ್ತಾನೆ. ಸಂರಕ್ಷಿಸುವ ಕೆಲಸ. ಬರೀ ಹೇಳೋದು ತಗೊಳ್ಳೋದು ಅಷ್ಟೇ ಅಲ್ಲ, ಭಾಷೆ ಏನು ಮಾಡುತ್ತೆ, ಸಂರಕ್ಷಣೆ ಮಾಡುವ ಕೆಲಸವನ್ನು ಮಾಡುತ್ತೆ. ಏನು, ಮಾಹಿತಿಯನ್ನು ಸಂರಕ್ಷಣೆ ಮಾಡುತ್ತೆ. ಹೇಗೆ? ಹಿಂದಿನಿಂದ ತಲೆಮಾರುಗಳಿಂದ ನಡ್ಕೊಂಬಂದಂತಹ ಮಾಹಿತಿಗಳು ನಮ್ಗೆ ಹೇಗೆ ಗೊತ್ತಾಗ್ತಾ ಇದೆ? ಭಾಷೆಯ ಮೂಲಕ, ಅದನ್ನು ಬರೆದಿಡುವುದರ ಮೂಲಕ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಸಂರಕ್ಷಿಸುವ ಕಾರ್ಯ ಮಾಡುತ್ತೆ. ಭಾಷೆ ಪ್ರಮುಖ ಕಾರ್ಯ ಮಾಹಿತಿ ಸಂರಕ್ಷಣೆ. ಭಾಷೆಗೆ ಮೌಖಿಕ, ಲಿಖಿತ ಎರಡೂ ರೂಪಗಳಿವೆ. ಬಹುತೇಕ ಭಾಷೆಗಳು ಈ ಎರಡೂ ರೂಪಗಳನ್ನು ಹೊಂದಿವೆ. ಮಾಹಿತಿಯನ್ನು ಲಿಖಿತವಾಗಿ ದಾಖಲಿಸುವ ಮೂಲಕ 16 ಶತಮಾನಗಳ ಕಾಲ ಸಂರಕ್ಷಿಸಲು ಸಾಧ್ಯ. 16 ಶತಮಾನಗಳ ಹಿಂದೆ ತಾಳೆಗರಿಯಲ್ಲಿ ಬರೆದ ಮಾಹಿತಿ ನಮಗೆ ಇಂದೂ ಲಭ್ಯವಿದೆ. ಇನ್ನು ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಮೌಖಿಕ ಭಾಷೆಯನ್ನೇ ಧ್ವನಿ ಸುರುಳಿ ಇನ್ನೂ ಹಲವು ವಿಧಾನಗಳ ಮೂಲಕ ಸಂರಕ್ಷಿಸಲು ಇದು ಸಾಧ್ಯವಾಗಿದೆ. ಈಗೇನು ಮಾಡ್ಬೋದು, ಭಾಷೆಯನ್ನು ಮೌಖಿಕವಾಗಿ ಧ್ವನಿ ಸುರುಳಿಗಳ ಮೂಲಕವೇ ಸಂಗ್ರಹಿಸ್ತಾ ಇದ್ದೀವಿ. ಹಾಗೆಲ್ಲ ಸಂರಕ್ಷಣೆ ಮಾಡೋ ಕೆಲಸ ಭಾಷೆ ಮಾಡುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೃಜನಾತ್ಮಕ ಕಾರ್ಯ. ಭಾಷೆ ಕೆಲಸ ಏನು? ಫಸ್ಟು ತಗೊಳ್ಳೋದು, ನೀಡುವಿಕೆ, ಮಾಹಿತಿ ನೀಡೋದು, ಮಾಹಿತಿ ಸ್ವೀಕರಿಸೋದು, ನಿರ್ದೇಶಿಸೋದು, ಸಂರಕ್ಷಣೆ ಮಾಡೋದು. ಅಷ್ಟೇ ಅಲ್ಲ, ಅದರಿಂದ ಹೊಸ ಸೃಜನಾತ್ಮಕವಾಗಿ ಹೊಸ ವಿಚಾರಗಳು ಹುಟ್ಟಿಕೊಳ್ಳೋಕೆ ಕೂಡ ಭಾಷೆ ಪ್ರಮುಖ ಕಾರಣ ಆಗುತ್ತೆ. ಮನುಷ್ಯನ ಸೃಜನಶೀಲತೆಯ ಅಭಿವೃದ್ಧಿಗೆ ಭಾಷೆ ಸಹಕಾರಿ ಅಥವಾ ಭಾಷೆಯ ಮೂಲಕ ಹಲವು ರೀತಿಯಲ್ಲಿ ಸೃಜನಶೀಲತೆಯ ಅಭಿವ್ಯಕ್ತಿ ಸಾಧ್ಯವಾಗುತ್ತದೆ. ಸಾಹಿತ್ಯ, ಕೃಷಿ, ಉತ್ತಮ ವಾಕ್ಚಾತುರ್ಯ ಮೊದಲಾದವು ಭಾಷೆಯ ಮೂಲಕ ಆಗುವ ಸೃಜನಾತ್ಮಕ ಕಾರ್ಯಗಳು. ಇಂದು ಬಹುಶಃ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಉತ್ತಮ ಭಾಷಾಜ್ಞಾನ ಅಗತ್ಯ. ವರ್ಡ್ಸ್ವರ್ತ್, ವಿಲಿಯಂ ಶೇಕ್ಸ್ಪಿಯರ್, ಜಾನ್ ರೇಟ್ಸ್, ರವೀಂದ್ರನಾಥ್ ಟ್ಯಾಗೋರ್, ಆರ್.ಕೆ. ನಾರಾಯಣ್, ಕುವೆಂಪು, ಬೇಂದ್ರೆ, ಶಿವರಾಮ ಕಾರಂತ್, ಎಸ್.ಎಲ್. ಭೈರಪ್ಪ ಮೊದಲಾದವರು ಸಾಹಿತ್ಯದ ಮೂಲಕ ತಮ್ಮಲ್ಲಿನ ಸೃಜನಶೀಲತೆಯನ್ನು ಹೊರಹಾಕಿದರು.
ಹೀಗೆ ಏನು ಮಾಡ್ಬೋದು, ಭಾಷೆಯ ಕಾರ್ಯವನ್ನು ಪಟ್ಟಿ ಮಾಡ್ಬೋದು ಅಂತ ಹೇಳಿ ಉಪಸಂಹಾರ ಮಾಡಿದ್ರೆ ಮುಗಿಯುತ್ತೆ. ಇಲ್ಲಿಗೆ ಈ ಕ್ವಶನ್ನಿಂದು ಆನ್ಸರು ಮುಗೀತು. ನೆಕ್ಸ್ಟ್ ಕ್ವಶನ್ನು, ಭಾರತದ ಭಾಷಾ ನೀತಿಯ ಬಗ್ಗೆ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಹೇಳ್ತಿದ್ದಾರೆ. ಇದು ತುಂಬ ದೊಡ್ಡ ಪ್ರಶ್ನೆ ಆಗಿರೋದ್ರಿಂದ ಒಂದು 3-4 ಪೇಜು ಉತ್ತರ ಇದೆ. ನಾನು ಇಷ್ಟನ್ನು ಓದ್ತೀನಿ, ನಿಮಗೆ ಅದರಲ್ಲಿ ಎಷ್ಟು ಬರೆಯೋಕ್ಕೆ ಸಾಧ್ಯನೋ ಅಷ್ಟನ್ನು ಬರಿಬೇಕಾಗತ್ತೆ. ಎರಡನೇ ಕ್ವಶನ್ನು 10 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಈ 10 ಮಾರ್ಕ್ಸ್ ಕ್ವಶನ್ಗೆ ನೀವು ಮಿನಿಮಮ್ 3 ಪೇಜ್ ಅಂತೂ ಆನ್ಸರ್ ಬರೀಲೇಬೇಕಾಗಿರುತ್ತೆ. ಮೊದಲನೇ ಕ್ವಶನು ಎರಡನೇ ಕ್ವಶನು ಭಾರತದ ಭಾಷಾ ನೀತಿಯ ಬಗ್ಗೆ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ. ಮೊದಲು ಪೀಠಿಕೆ. ಭಾರತ ಬಹುಭಾಷಿಕರ ದೇಶ. ಇಂತಹ ದೇಶದಲ್ಲಿ ಶಿಕ್ಷಣ ಮಾಧ್ಯಮವಾಗಿ ಭಾಷೆಯ ಪಾತ್ರವನ್ನು ನಿರ್ಧರಿಸುವುದು ಬಹು ಸವಾಲಿನ ಕೆಲಸ. ಶಿಕ್ಷಣ ಇಂದು ರಾಷ್ಟ್ರೀಯ ವಿಷಯ. ಇದು ರಾಷ್ಟ್ರದ ಭವಿಷ್ಯ ರೂಪಿಸುವ ಮಾಧ್ಯಮ. ಶಿಕ್ಷಣದ ಕುರಿತಾದ ನಿರ್ಣಯಗಳು ದೂರಗಾಮಿ ಪರಿಣಾಮ ಹೊಂದಿರುವುದರಿಂದ ನಿರ್ಣಯ ಕೈಗೊಳ್ಳುವ ಮೊದಲು ಸಾಕಷ್ಟು ಚಿಂತನೆ ಅವಶ್ಯಕ. ಜ್ಞಾನಿಗಳಿಗೆ ಶಿಕ್ಷಣದ ಸೀಮಿತ ಉದ್ದೇಶವಾದರೆ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಾಸ ಶಿಕ್ಷಣದ ಸಮಗ್ರ ಉದ್ದೇಶವಾಗಿದೆ. ಒಂದೊಂದು ಮಗುವು ಒಂದೊಂದು ವಿಶಿಷ್ಟ ಶಕ್ತಿ. ಮಗುವಿನಲ್ಲಿ ಅಂತರ್ಗತವಾದ ಈ ವಿಶಿಷ್ಟ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸುವಲ್ಲಿ ಭಾಷಾ ಶಿಕ್ಷಣದ ಪ್ರಮುಖ ಸಾಧನಗಳಾಗಿವೆ. ಸಂವಹನ ಶಕ್ತಿಯಾದ ಭಾಷೆ ಶಿಕ್ಷಣ ಪ್ರಾಣದ ಉಸಿರಾಗಿದೆ. ಅಂದರೆ ಇಲ್ಲಿ ಏನರ್ಥ, ತುಂಬ ಭಾಷೆ ಇರೋದ್ರಿಂದ ಶಿಕ್ಷಣ ಮುಖ್ಯ ಉದ್ದೇಶ ಜ್ಞಾನಗಳಿಕೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಇದೊಂದು ವಿಶಿಷ್ಟ ಶಕ್ತಿ. ಈ ಶಕ್ತಿಯನ್ನು ವ್ಯಕ್ತಿಗೊಳಿಸಲು ಶಿಕ್ಷಣಕ್ಕೆ ಭಾಷೆ ಅವಶ್ಯಕ. ಸಂವಹನ ಶಕ್ತಿಯಾದ ಭಾಷೆ ಇಲ್ಲಿ ಪ್ರಮುಖ ಕೆಲಸ ನಿರ್ವಹಿಸುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಮುಂದಕ್ಕೆ ವಿಷಯ ವಿಶ್ಲೇಷಣೆಗೆ ಹೋಗೋಣ. ಭಾಷಾ ನೀತಿಗೆ ಸಂಬಂಧಿಸಿದಂತೆ ವಿವಿಧ ವಿಚಾರಗಳನ್ನು ಈ ಕೆಳಗಿನಂತೆ ತಿಳಿಯಬಹುದಾಗಿದೆ. ಮೊದಲನೇದು, ಭಾರತದಲ್ಲಿ ಭಾಷಾ ನೀತಿಗೆ ಸಂಬಂಧಿಸಿದಂತೆ ವಿವಿಧ ವಿಚಾರಗಳನ್ನು ಈ ಕೆಳಗಿನಂತೆ ತಿಳಿಯಬಹುದಾಗಿದೆ. ಭಾರತದಲ್ಲಿ ವೇದ ಹಾಗೂ ಬೌದ್ಧ ಯುಗದಲ್ಲೂ ಆಡು ಭಾಷೆಯಲ್ಲಿ ಶಿಕ್ಷಣ ನೀಡಲಾಗುತ್ತಿತ್ತು. 1813ರಿಂದ 1833ರ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ ಸಂಸ್ಥೆಗಳಿಂದ ಪ್ರಾರಂಭಿಸಲ್ಪಟ್ಟ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾದೇಶಿಕ ಭಾಷೆಯೇ ಮಾಧ್ಯಮವಾಗಿತ್ತು. ನೆಕ್ಸ್ಟ್, 1854ರ ವುಡ್ಸನ ವರದಿಯ ಪ್ರಕಾರ ಯಾರು ಆಂಗ್ಲ ಭಾಷೆಯಲ್ಲಿ ಬೋಧನೆ ಮಾಡಿದರೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವವರೋ ಅವರಿಗೆ ಆಂಗ್ಲ ಮಾಧ್ಯಮದಲ್ಲಿ, ಯಾರಿಗೆ ಸುಲಭವಾಗಿ ಅರ್ಥವಾಗುವುದಿಲ್ಲವೋ ಅಂತಹವರಿಗೆ ಅವರ ಮಾತೃಭಾಷೆಯಲ್ಲಿ ಬೋಧನೆ ಮಾಡಬೇಕು ಅಂತ ವುಡ್ಸ್ ವರದಿ ಹೇಳ್ತು. ನೆಕ್ಸ್ಟ್, 1882ರ ಹಂಟರ್ ಆಯೋಗವು ಪ್ರಾಥಮಿಕ ಹಂತದಲ್ಲಿ ಮಗುವಿನ ಮಾತೃಭಾಷೆಯ ಮೂಲಕ ಶಿಕ್ಷಣ ನೀಡಬೇಕು ಅಂತ ಸಲಹೆ ಸೂಚನೆಯನ್ನು ಕೊಡ್ತು. ನೆಕ್ಸ್ಟ್, 1904ರ ಭಾರತ ಸರ್ಕಾರ ಗೊತ್ತುವಳಿಯಲ್ಲಿ 13 ವರ್ಷಗಳವರೆಗೆ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಶಿಕ್ಷಣ ಮಾಧ್ಯಮವಾಗಕೂಡದೆಂದು, ಪ್ರೌಢ ಶಿಕ್ಷಣದಲ್ಲಿ ಯಾರೊಬ್ಬರೂ ಪ್ರಾದೇಶಿಕ ಭಾಷೆಯನ್ನು ನಿರ್ಲಕ್ಷಿಸಲು ಅವಕಾಶ ಕೊಡಬಾರದೆಂದು ಹೇಳಲಾಗಿದೆ. 1917ರ ಸ್ಯಾಡ್ಲರ್ ಶಿಕ್ಷಣ ಆಯೋಗವು ಪ್ರಾದೇಶಿಕ ಶಿಕ್ಷಣ ಮಾಧ್ಯಮವಾಗಬೇಕೆಂದು ತಿಳಿಸಿದೆ. 1937ರ ಅಬಾಟ್ ಆ್ಯಂಡ್ ವುಡ್ಸ್ ವರದಿಯು ಇಂಗ್ಲಿಷ್ ಕಲಿಕೆಯ ಮೇಲೆ ಅತಿಯಾದ ಒತ್ತು ನೀಡುವುದು ಅನಾರೋಗ್ಯಕರ ಬೆಳವಣಿಗೆ. ಇಡೀ ಪ್ರೌಢ ಶಿಕ್ಷಣದುದ್ದಕ್ಕೂ ಪ್ರಾದೇಶಿಕ ಭಾಷಾ ಶಿಕ್ಷಣ ಮಾಧ್ಯಮವಾಗಬೇಕು ಎಂದಿದೆ. 1944ರ ಸಾರ್ಜೆಂಟ್ ವರದಿಯು ವಿದ್ಯಾರ್ಥಿಗಳನ್ನು ಸ್ವಾವಲಂಬಿಗಳನ್ನಾಗಿಸುವುದು ಶಿಕ್ಷಣದ ಗುರಿಯಾಗಬೇಕಲ್ಲದೆ ಮಾತೃಭಾಷೆಯೇ ಶಿಕ್ಷಣವಾಗಿರಬೇಕತಕ್ಕದ್ದು ಮತ್ತು ಇಂಗ್ಲಿಷನ್ನು ಎರಡನೇ ಭಾಷೆಯನ್ನಾಗಿ ಕಲಿಸಬೇಕು ಎಂದಿದೆ. 1948-49ರ ವಿಶ್ವವಿದ್ಯಾನಿಲಯ ಆಯೋಗವು ಶಿಕ್ಷಣದ ವಿವಿಧ ಹಂತಗಳಲ್ಲಿ ಇಂಗ್ಲಿಷ್ ಭಾಷೆಗೆ ಬದಲಾಗಿ ಪ್ರಾದೇಶಿಕ ಭಾಷೆಯ ಮೂಲಕ ಶಿಕ್ಷಣವನ್ನು ನೀಡಬೇಕು ಎಂದಿತು. 1952-53ರ ಪ್ರೌಢಶಿಕ್ಷಣ ಆಯೋಗವು ಡಾಕ್ಟರ್ ಮೊದಲಿಯಾರ್ ಆಯೋಗ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಸೆಕೆಂಡರಿ ಹಂತಗಳಲ್ಲಿ ಮಾತೃಭಾಷೆಯನ್ನು ಭಾಷಾ ಮಾಧ್ಯಮವಾಗಿ ಬಳಸಬೇಕು ಎಂದು ಹೇಳಿದೆ. 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯು ಮಾರ್ಗದರ್ಶಕ ತತ್ವದಲ್ಲಿ ವಿದೇಶಿ ಭಾಷೆ ಕಲಿಯುವುದಕ್ಕೂ ವಿದೇಶಿ ಭಾಷೆಯ ಮೂಲಕ ಕಲಿಸುವುದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಮಗುವಿನ ಪರಿಸರಕ್ಕೆ ಪರಕೀಯವಾದ ಒಂದು ಭಾಷೆಯ ಮೂಲಕ ಮಗುವಿಗೆ ಕಲಿಸಲು ಪ್ರಯತ್ನಿಸುವುದು ಸರ್ವಥಾ ಸರಿಯಲ್ಲ ಎಂದು ಹೇಳಿದ್ದಾರೆ.
ಪರಭಾಷೆಯನ್ನು ತುರುಕುವುದರಿಂದ ಮಗು ಸ್ವತಂತ್ರವಾಗಿ ವಿಚಾರಿಸುವ, ಚಿಂತಿಸುವ, ಆಲೋಚಿಸುವ, ವಿಮರ್ಶಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಕಲಿಯಬೇಕಾದ ವಿಷಯದಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಲು ವಿದೇಶಿ ಭಾಷೆ ಮಗುವಿಗೆ ಅಡ್ಡಿಯಾಗುತ್ತದೆ. ಸಂವಿಧಾನದ 350ರ ಅನುಚ್ಛೇದದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳ ಮಾತೃಭಾಷೆಯಲ್ಲಿಯೇ ನೀಡಬೇಕು ಎಂದು ಹೇಳಲಾಗಿದೆ. 1950ರಲ್ಲಿ ಸಂವಿಧಾನಾತ್ಮಕವಾಗಿ ಹಿಂದಿಯನ್ನು ರಾಷ್ಟ್ರಭಾಷೆಯನ್ನಾಗಿ ಅಧಿಕೃತವಾಗಿ ಜಾರಿಗೆ ತರಲಾಗಿದೆ. ಈ ಎಲ್ಲ ವಿಷಯಗಳ ಜೊತೆಗೆ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರಲಾಗಿದೆ. ಅದರಂತೆ ವಿದ್ಯಾರ್ಥಿಯು 3 ಭಾಷೆಗಳನ್ನು ಕಲಿಯಬೇಕು: ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ 1, ಇಂಗ್ಲಿಷ್ ಅಥವಾ ಯಾವುದಾದರೂ ಯುರೋಪಿಯನ್ ಭಾಷೆ 2, ಹಿಂದಿ ಅಥವಾ ಹಿಂದಿ ಮಾತನಾಡದ ಪ್ರದೇಶಗಳಲ್ಲಿ ಆಧುನಿಕ ಭಾರತೀಯ ಭಾಷೆ ಯಾವುದಾದ್ರೂ ಹಿಂದಿ ಮಾತಾಡೋ ಭಾಷೆ ಅಂತ ಒಟ್ಟು 3 ಭಾಷೆ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರಲಾಗಿದೆ. ಸಂವಿಧಾನಾತ್ಮಕವಾಗಿ ಇಷ್ಟೆಲ್ಲ ವಿಷಯಗಳಿದ್ದರೂ ಜನರು ಇಂಗ್ಲಿಷಿನಲ್ಲಿಯೇ ವ್ಯವಹರಿಸುವುದು ಹೆಚ್ಚುಗಾರಿಕೆ ಎಂಬ ಹುಟ್ಟಿನಿಂದ ಮಕ್ಕಳನ್ನು ಚಿಕ್ಕ ವಯಸ್ಸಿಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಸೇರಿಸುತ್ತಾರೆ. ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷಾ ಮಾಧ್ಯಮವಾಗಿ ಗುರುತಿಸಿಕೊಂಡಿದ್ದು ತಮ್ಮ ಮಕ್ಕಳ ಜೀವನ ಸುಗಮವಾಗಲಿ ಎಂಬ ಉದ್ದೇಶದಿಂದ ಆಧುನಿಕ ಪೋಷಕರು ಇಂಗ್ಲಿಷ್ ಮಾಧ್ಯಮದತ್ತ ಹೊರಡುತ್ತಿದ್ದಾರೆ. ಭಾಷಾ ನೀತಿ ಹೇಳಿರುವ ಭಾಷಾ ಶಿಕ್ಷಣ ಮಾತೃಭಾಷೆಯಲ್ಲಿಯೇ ಎಂಬ ವಿಚಾರ ಸರಿಯಾಗಿಯೇ ಇದೆ. ಶಾಲೆಗಳಲ್ಲಿ ಸರಿಯಾಗಿದೆ. ಇಲ್ಲಿಗೆ ಈ ಕ್ವಶನ್ಗೆ ಆನ್ಸರು ಮುಗಿಯುತ್ತೆ. ನೆಕ್ಸ್ಟ್ ಕ್ವಶನು, 3ನೇ ಕ್ವಶನು, ಶಾಲೆಗಳಲ್ಲಿ ಬೋಧನಾ ಮಾಧ್ಯಮವಾಗಿ ಇಂಗ್ಲೀಷಿನ ಪಾತ್ರವನ್ನು ಚರ್ಚಿಸಿ ಅಂತಿದೆ. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಪಾಠವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಈ ಪಾಠ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.